ಮೊಟ್ಟೆ ಮಸಾಲೆ ನೋಡಕ್ಕೆ ಸಖತ್ತಾಗಿದೆ, ತಿನ್ನಕ್ಕಂತೂ ಆಹಾ ಯಮ್ಮಿ ಆಗಿರತ್ತೆ. ಪೂರಿ, ಚಪಾತಿ, ಅನ್ನ, ರೊಟ್ಟಿ ಎಲ್ಲದಕ್ಕೂ ಪರ್ಫೆಕ್ಟ್ ಕಾಂಬಿನೇಷನ್ನು. ಮನೇಲಿ ಜಾಸ್ತಿ ತರಕಾರಿ ಇಲ್ಲ, ಮೊಟ್ಟೆ ಇದೆ ಅಂದರೆ ಆರಾಮಾಗಿ ಇದನ್ನು ಬೇಗ ಬೇಗ ಮಾಡ್ಕೊಳ್ಬೋದು. ಈಸಿನೂ ಮಾಡೋದು. ಮೊಟ್ಟೆ ಸಾರು ಮಾಡೋಕ್ಕೆ ಏನೇನು ಬೇಕು ಅಂದರೆ, ಮೊಟ್ಟೆ ಒಂದು 6, 2 ಹೆಚ್ಚಿರೋ ಈರುಳ್ಳಿ, ಟೊಮ್ಯಾಟೊ 2 ಹೆಚ್ಚಿರೋದು, ಉಪ್ಪು, ಪುದೀನ ಒಂದು ಸ್ವಲ್ಪ, ಕೊತ್ತಂಬರಿ ಒಂದು ಸ್ವಲ್ಪ, ಬಿರಿಯಾನಿ ಮಸಾಲದ ಪೌಡರ್ ತೊಗೊಂಡಿದ್ದೀನಿ ನಾನು, ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದರಿಂದ, ಸ್ವಲ್ಪ ಅರಿಶಿನ, ಖಾರ ಪುಡಿ ಒಂದು 2 ಸ್ಪೂನು, ಧನಿಯಾ ಪುಡಿ 2 ಸ್ಪೂನು, 3 ಸ್ಪೂನ್ ಎಣ್ಣೆ, ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಒಂದು 12ರಿಂದ 14, ಸೋಂಪು ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇದರಿಂದ ಡೈಜೆಷನ್ ಚೆನ್ನಾಗಾಗತ್ತೆ, ಹಾಕ್ಕೊಂಡ್ರೆ ಬೆಟರ್. ಮೇಲೆ ಬಾಣಲಿ ಇಟ್ಕೊಂಡು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಶುಂಠಿ ಹಾಕ್ಕೋಬೇಕು, ಬೆಳ್ಳುಳ್ಳಿ ಒಂದು ಸ್ವಲ್ಪ, ಸೋಂಪು, ಸ್ವಲ್ಪ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ. ಟೊಮ್ಯಾಟೊ ಹಾಕ್ಕೊಳ್ಳಿ. ಟೊಮ್ಯಾಟೊ ಫ್ರೈ ಆದ್ಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಪುಡಿಗಳನ್ನ ಹಾಕ್ಕೋಬೇಕು. ಖಾರ ಪುಡಿ ಹಾಕೋತಾ ಇದ್ದೀನಿ, ಧನಿಯಾ ಪುಡಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಆಫ್ ಮಾಡಿಕೊಂಡು ಆರಿದ್ಮೇಲೆ ರುಬ್ಬೋಣ. ಕೊತ್ತಂಬರಿ ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇರೋ ಮಸಾಲೆ ರೆಡಿ ಇದೆ. ಸೊ ಅದೇ ಕಡಾಯಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ ಎತ್ತಿಟ್ಕೊಂಡಿದ್ದೆ ಒಗ್ಗರಣೆಗೆ, ಅದನ್ನ ಹಾಕೋತಾ ಇದ್ದೀನಿ. ನಾವು ಈರುಳ್ಳಿ ರುಬ್ಬಕ್ಕೂ ಹಾಕೊಂಡಿದ್ವಿ, ಒಗ್ಗರಣೆಗೆ ಒಂದು ಸ್ವಲ್ಪ ಹಾಕೋತಾ ಇದ್ವಿ. ಸ್ವಲ್ಪ ಪುದೀನ ಹೆಚ್ಚಿರೋದು ಹಾಕೋತಾ ಇದ್ದೀನಿ. ಈಗ ರುಬ್ಬಿರೋ ಮಸಾಲೆ ಹಾಕೊಂತ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕೊಳ್ಳಿ. ನೀರು ಹಾಕಿದ್ರೆ ತುಂಬಾ ತೆಳ್ಳಗಾಗುತ್ತೆ. ನಿಮ್ಗೆ ಹೆಂಗ್ ಬೇಕೋ ಹಂಗೆ, ಎಷ್ಟು ಗಟ್ಟಿಗೆ ಬೇಕೋ ಅಷ್ಟು ಗಟ್ಟಿಗೆ ಹಾಕಿ. ಉಪ್ಪು ಹಾಕೋತಾ ಇದ್ದೀನಿ, ಚಿಕನ್ ಮಸಾಲೆ ಮತ್ತೆ ಅರಿಶಿನ ಹಾಕೋತಾ ಇದ್ದೀನಿ. ಮಸಾಲ ಬೆಂದಿದೆ. ಒಂದೊಂದೇ ಮೊಟ್ಟೆನ ಒಂದು ಕಪ್ಪಲ್ಲಿ ತಗೊಂಡು ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲ ಮೊಟ್ಟೆನೂ ಚೆನ್ನಾಗಿ ಬೆಂದಿದೆ. ಇದೇ ಥರ ಟೇಸ್ಟಿ ಮತ್ತು ಈಸಿ ರೆಸಿಪಿಗಾಗಿ ಮುದ್ದು ಆ್ಯಂಡ್ ಮಾಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.